ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ತುಂಬ ಲಾಂಗ್ ಟೈಮ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಇದು ಕೃಷ್ಣ ಜನ್ಮಾಷ್ಟಮಿ ದಿನದ್ದು. ಅವ್ರ ಸ್ಕೂಲಲ್ಲಿ ಸ್ವಲ್ಪ ಲೇಟಾಗಿಯೇ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡಿದ್ರು. ಜನ್ಮಾಷ್ಟಮಿ ಆಗಿ ಇದೊಂದು 15-20 ಡೇಸ್ ಆದಮೇಲೆ ಸೆಲೆಬ್ರೇಟ್ ಮಾಡಿರೋದು. ಸೊ ಇದು ಅವತ್ತಿನ ದಿನದ ವ್ಲಾಗ್ ಆ್ಯಂಡ್ ವೀಡಿಯೋನ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ವೈಶುನ ಸಿಂಪಲ್ಲಾಗಿ ಈ ರೀತಿ ರಾಧೆ ವೇಷದಲ್ಲಿ ರೆಡಿ ಮಾಡಿರೋದು. ಆ್ಯಂಡ್ ಇದು ಅವರು ಸ್ಕೂಲಲ್ಲಿ ಸಿಂಪಲ್ ಸೆಲೆಬ್ರೇಷನ್ ಇತ್ತು. ಹಾಗೆ ವೈಶುದು ಡ್ಯಾನ್ಸ್ ಪಾರ್ಟಿಸಿಪೇಷನ್ ಇತ್ತು. ವೈಶುದು ಇದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ವೈಶುನ ಸ್ಕೂಲ್ಗೆ ಬಿಟ್ಟು ಬಂದಿದ್ದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ಕೂಲಲ್ಲಿ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಹೋದೆ. ವೈಶುಗೆ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದು, ಹಾಗೆ ಕಾಸ್ಟ್ಯೂಮ್ ಎಲ್ಲ ಸ್ವಲ್ಪ ಹೆವಿ ಅನಿಸುತ್ತೆ ಅಲ್ವಾ, ಎಲ್ಲದಕ್ಕೂ ಅವಳು ಟಯರ್ಡ್ ಆಗಿದೆ. ಕೂತಿದ್ದ ಜಾಗದಲ್ಲೇ ನಿದ್ದೆ ಮಾಡ್ತಾ ಇದ್ಲು. ಸೊ ಅವಳು ಗೊತ್ತಿಲ್ದಿರೋ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅವಳು ನನ್ನ ನೋಡಲಿಲ್ಲ, ನೋಡಿದರೆ ಇಮಿಡಿಯೇಟಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು. ಸೊ ನಾನು ಎಲ್ ಕೆ ಜಿಗೆ ಡೈರೆಕ್ಟಾಗಿ ಸೇರಿಸಿದ್ದು. ಪ್ರೀ ನರ್ಸರಿ, ಕಿಡ್ಸಿ, ಮಾಂಟೆಸರಿ ಈ ಥರ ಎಲ್ಲ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ವೈಶುದು ಇದೇ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ನನಗಂತೂ ನೋಡ್ತಿದ್ದಾಗ ಸಖತ್ ಖುಷಿ ಆಗ್ತಿತ್ತು. ಬಿಕಾಸ್ ತುಂಬ ಜನಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಲ್ವಾ, ಸ್ಟೆಪ್ಸ್ ಎಲ್ಲ ಮರ್ತು ಹೋಗ್ತಿದ್ರು. ಒಬ್ಬರು ಒಂದು ಕಡೆ ತಿರುಗಿದ್ರೆ ಇನ್ನೊಬ್ಬರು ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಇದ್ದಿದ್ದು. ಸಖತ್ ಕ್ಯೂಟ್ ಆಗಿತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಸೊ ನನಗೆ ಇಷ್ಟ ಆಯಿತು. ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಓ ಹೇ ರಂಗೀಲಾ ಚೇಲ್ ಚಬೀಲಾ ಅಂತ ಸಾಂಗ್ ಇದೆ ಅಲ್ವಾ, ಅದಕ್ಕೆ ಡ್ಯಾನ್ಸ್ ಮಾಡಿದ್ದು ವೈಶು ಅವರು. ಸಾಂಗ್ ಪ್ಲೇ ಮಾಡೋ ಹಾಗಿಲ್ಲ, ಹಂಗಾಗಿ ನಾನು ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ಸಾಂಗ್ ಜೊತೆ ಡ್ಯಾನ್ಸ್ ನೋಡಿದರೆ ಇನ್ನೂ ಸಖತ್ ಇಷ್ಟ ಆಗ್ತಿತ್ತು ನಿಮಗೆ. ಎಲ್ಲ ಮಕ್ಕಳದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗ್ದಾದ್ಮೇಲೆ ಕೃಷ್ಣ ಜನ್ಮಾಷ್ಟಮಿದು ಮಡಕೆ ಹೊಡೆದು ಸೆಲೆಬ್ರೇಟ್ ಮಾಡಿದ್ರು.
ನೋಡಿದ್ರಲ್ವಾ ಟೀಚರ್ಸ್ ಮಕ್ಕಳು ಎಲ್ಲ ಎಷ್ಟು ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ, ತುಂಬ ಚೆನ್ನಾಗಿತ್ತು. ಸೆಲೆಬ್ರೇಷನ್ಸ್ ಮುಗಿದಾದ್ಮೇಲೆ ಈಚ್ ಆ್ಯಂಡ್ ಎವ್ರಿ ಕ್ಲಾಸಸ್ಸಲ್ಲೂ ಫೋಟೋ ಸೆಷನ್ ಇತ್ತು. ಅವ್ರವ್ರದ್ದೇ ಕ್ಲಾಸಲ್ಲಿ ರಾಧಾಕೃಷ್ಣ ಪೇರ್ ಮಾಡಿ ಎಲ್ಲ ಮಕ್ಳಿಗೂ ಫೋಟೋ ತೆಗೆದ್ರು. ಸೆಲೆಬ್ರೇಷನ್ ಎಲ್ಲ ಮುಗಿಯೋಷ್ಟರಲ್ಲಿ ಕ್ಲಾಸ್ ಡಿಸ್ಪರ್ಸಲ್ ಟೈಮ್ ಕೂಡ ಹತ್ರ ಆಯ್ತಲ್ವಾ, ಸೊ ಹಾಗಾಗಿ ಫೋಟೋ ಸೆಷನ್ ಎಲ್ಲ ಆಗುವಾಗ ನಾನು ಅಲ್ಲೇ ವೆಯ್ಟ್ ಮಾಡಿ ಒಂದೇ ಸರಿ ವೈಶುನ ಕರ್ಕೊಂಡು ಬಂದೆ. ನಿದ್ದೆ ಇದ್ದಿದ್ದರಿಂದ ಅವಳಿಗೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದ್ಲು. ಅದರ್ವೈಸ್ ಇಷ್ಟು ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಅವಳು ಇಷ್ಟು ಪೇಷನ್ಸಿಂದ ಇರ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಂಟೈರ್ ಸೆಲೆಬ್ರೇಷನಲ್ಲಿ ನಾನು ಎಲ್ಲೂ ಕಾಣಿಸ್ಕೊಂಡಿದ್ರೆ ಇಮಿಡಿಯೇಟಾಗಿ ನನ್ನ ಹತ್ರ ಬಂದುಬಿಡ್ತಿದ್ಲು. ಆದರೂ ಅಲ್ಲಲ್ಲಿ ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು. ಫೋಟೋಸ್ ಎಲ್ಲ ಅಳ್ತಾನೆ ಇದ್ಲು. ಆ್ಯಂಡ್ ಇದು ಫೈನಲ್ ಆಗಿ ಬರೋದಕ್ಕಿಂತ ಮುಂಚೆ ಆ್ಯಕ್ಟಿವಿಟಿ ಏರಿಯಾದಲ್ಲೇ ಉಯ್ಯಾಲೆ ಕಟ್ಟಿದ್ರು, ಇಲ್ಲೇ ಫೋಟೋ ಸೆಷನ್ ಕಂಡಕ್ಟ್ ಮಾಡಿದ್ದು. ನಾನು ಅವಳದ್ದು ಒಂದಷ್ಟು ಸಿಂಗಲ್ ಪಿಕ್ಸ್ನ ತಗೊಂಡೆ. ಹಾಗೆ ಅವ್ರ ಪ್ರಿನ್ಸಿಪಲ್ ಜೊತೆನೂ ಒಂದೆರಡು ಫೋಟೋಸ್ನ ತೆಗೆಸ್ಕೊತೀನಿ ಅಂತ ಹೇಳಿದ್ಲು. ಸೊ ಆ ಫೋಟೋಸ್ನ ಇಲ್ಲಿ ಶೇರ್ ಮಾಡಿದ್ದೀನಿ. ಪುಟಾಣಿ ರಾಧಾಕೃಷ್ಣ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ಮಕ್ಕಳ ಜೊತೆಲಿ ನಾನು ಸಖತ್ ಎಂಜಾಯ್ ಮಾಡಿದೆ. ಹೋಪ್ ನಿಮಗೂ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ನಮ್ಮನ್ನೇ ಪುಟಾಣಿ ರಾಧೆ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಫಾರ್ ದ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬಾಯ್.